ಹಲೋ ಗಾಯ್ಸ್, ನಾವು ಎಷ್ಟು ವೆರೈಟೀಸ್ ಆಫ್ ನಾನ್ ವೆಜ್ ಫುಡ್ಸ್ ಟೇಸ್ಟ್ ಮಾಡಿದ್ರೂ ಸಹ ಈ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ರೈಸ್, ಕಡುಬು ಈ ಕಾಂಬಿನೇಷನ್ ಅಂತೂ ಯಾವಾಗಲೂ ಅಷ್ಟೇ ಟಾಪ್ ನಾಚ್ ಆಗಿರುತ್ತೆ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾಟಿ ಕೋಳಿ ಸಾರು ಮಾಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ತಿದ್ದೆ. ಫಸ್ಟ್ ನಾಟಿ ಕೋಳಿನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಕ್ಲೀನ್ ಮಾಡುವಾಗ ಆದಷ್ಟು ಜಾಸ್ತಿ ಅರಿಶಿನ ಹಚ್ಚಿ ಕ್ಲೀನ್ ಮಾಡಿಡಬೇಕು. ಹಾಗೆಯೇ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಶುಂಠಿ, ಕೊಬ್ಬರಿ ತುರಿ, ಚಕ್ಕೆ, ಲವಂಗ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದ ನಂತರ ಈ ಕಟ್ ಮಾಡಿರೋ ಚಿಕನ್ನ ಚೆನ್ನಾಗಿ ಎಕ್ಸ್ಟ್ರಾ ಸ್ಕಿನ್ ಅದೆಲ್ಲ ಇದ್ದರೆ ರಿಮೂವ್ ಮಾಡಿ, ಹೇರ್ ಎಲ್ಲ ಏನಾದರೂ ಇದ್ದರೆ ಪುಕ್ಕ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಾಣಲಿ ಬಿಸಿ ಆಗೋದಕ್ಕಿಡೋಣ. ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ತಗೊಳ್ಳೋಣ. ಇಲ್ಲಿ ನಾನು ಒಂದು 50 ml ಆಯಿಲ್ ತಗೊಂಡಿದ್ದೀನಿ. ಈ ಆಯಿಲಿಗೆ 3 ಈರುಳ್ಳಿ ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ. ಸ್ವಲ್ಪ ದಪ್ಪಗಿರೋ ಈರುಳ್ಳಿ ಆದರೆ 2 ಆದರೆ ಸರಿ ಹೋಗುತ್ತೆ. ಇಲ್ಲಿ ಚಿಕನ್ ನಾನು 1.5 kg ಅಷ್ಟು ತಗೊಂಡಿದ್ದೀನಿ, ಅದರಿಂದ ನಾನು ಹೇಳ್ತಿರೋದು ಮೆಷರ್ಮೆಂಟು. ಹಾಗೆಯೇ ಬೆಳ್ಳುಳ್ಳಿ 2 ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡೋಣ, ಆಗ ಒಳಗಡೆಯಿಂದ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ಒಂದು 10ರಿಂದ 12 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಇನ್ನೂ ಸೇರಿಸ್ಕೋಬೋದು. ಒಂದು ಮೀಡಿಯಮಾಗಿ ತಿನ್ನೋರಾದರೆ ಇದು ಸರಿ ಹೋಗುತ್ತೆ. ಇದು ಸಹ ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ. ನೋಡಿ, ಈ ಥರ ಕಲರ್ ಬರಬೇಕು. ಈಗ 1 ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಿದ್ದೀನಿ. ಇದಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡೋಣ. ಟೊಮೆಟೊ ಏನು ಜಾಸ್ತಿ ಫ್ರೈ ಆಗೋದು ಬೇಡ, ಸಿಪ್ಪೆ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನೋಡಿ, ಈಗ ಟೊಮೆಟೊ ಸಾಫ್ಟ್ ಆಗಿದೆ. ಈ ಟೈಮ್ನಲ್ಲಿ ತುರಿದಿಟ್ಕೊಂಡಿರೋ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಕೊಬ್ಬರಿ ತುರಿ ಸಹ ಚೆನ್ನಾಗಿ ಫ್ರೈ ಮಾಡೋಣ. ಈ ಕೊಬ್ಬರಿ ತುರಿ ಸ್ವಲ್ಪ ಜನ ಹಾಗೆ ಹಾಕ್ತಾರೆ. ಹಾಗೆ ಹಾಕೋದಕ್ಕಿಂತಲೂ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಹಾಕಿದರೆ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ಕೊಬ್ಬರಿ ತುರಿ ಫ್ರೈ ಮಾಡೋವಾಗ ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಳ್ಳಿ. ಹಾಗೆ ಇಲ್ಲಿ 5ರಿಂದ 6 ಲವಂಗ, 2 ಇಂಚು ಚಕ್ಕೆ ತಗೊಂಡಿದ್ದೀನಿ. ಆಮೇಲೆ ಪುದೀನ 1 ಕೈ ಹಿಡಿಯಷ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು 1 ಕೈ ಹಿಡಿ. ಇದನ್ನು ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ, ಹಸಿ ವಾಸನೆ ಹೋಗಲಿ. ಹಸಿ ವಾಸನೆ ಹಾಗೆ ಇದ್ದರೆ ಸ್ವಲ್ಪ ಚೆನ್ನಾಗಿರಲ್ಲ. ನಮಗೆ ಪುದೀನ ಸ್ಮೆಲ್ಲೆಲ್ಲ ಹಾಗೆ ಬರ್ತಾ ಇರುತ್ತೆ, ಅದೊಂದು ಥರ ಚೆನ್ನಾಗಿರಲ್ಲ. ಈ ಥರ ಫ್ರೈ ಮಾಡಿ ಸೇರಿಸ್ಕೊಳ್ಬೇಕು. ಈಗ ಈ ಮಿಶ್ರಣ ಎಲ್ಲ ಸ್ವಲ್ಪ ಹೊತ್ತು ಕೂಲಾಗೋದಕ್ಕೆ ಬಿಡೋಣ. ನೋಡಿ, ಇವಾಗ ಕೂಲಾಗಿದೆ. ಈ ಟೈಮಲ್ಲಿ ಒಂದು 100 ಗ್ರಾಮ್ ಅಷ್ಟು ಕೊರಿಯಾಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಪೌಡ್ರ್ ಸೇರಿಸಿದ್ದೀನಿ. ಇದನ್ನು ನಾವು ಮನೆಯಲ್ಲೇ ಮಾಡಿರೋದು. ಇದರಲ್ಲೇ ಅರಿಶಿನ ಎಲ್ಲ ಮಿಕ್ಸ್ ಮಾಡಿದ್ದೀವಿ, ಅದರಿಂದ ನಾನು ಅರಿಶಿನ ಎಕ್ಸ್ಟ್ರಾ ಸೇರಿಸ್ತಿಲ್ಲ. ನೀವು ಬೇಕಾದರೆ ಸೇರಿಸ್ಕೊಳ್ಳಿ. ಈಗ ಇದೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೈಂಡ್ ಮಾಡಿರೋ ಪೇಸ್ಟ್ ಪಕ್ಕಕ್ಕಿಟ್ಟು, ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಜೊತೆಗೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಆಗಲೇ ತೊಳೆದಿಟ್ಟಿದ್ದೀವಲ್ಲ, ಆ ಚಿಕನ್ ಆ್ಯಡ್ ಮಾಡೋಣ. ಇದನ್ನು ಆ್ಯಡ್ ಮಾಡಿದ ನಂತರ ಗ್ರೈಂಡ್ ಮಾಡಿಟ್ಟಿರೋ ಪೇಸ್ಟ್ನ ಸಹ ಆ್ಯಡ್ ಮಾಡೋಣ. ಇದನ್ನು ಹಾಗೆ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈ ಥರ ಫ್ರೈ ಮಾಡೋದ್ರಿಂದ ಎಲ್ಲ ಪೀಸಸ್ಗೂ ಮಸಾಲ ಚೆನ್ನಾಗಿ ಬೈಂಡ್ ಆಗುತ್ತೆ. ಯಾವಾಗಲೂ ಅಷ್ಟೇ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಿದ ನಂತರನೇ ನೀರು ಆ್ಯಡ್ ಮಾಡಬೇಕು. ನೋಡಿ, ಈ ಟೈಮ್ನಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮತ್ತು ನಮಗೇನಾದ್ರೂ ಕನ್ಸಿಸ್ಟೆನ್ಸಿ ಇನ್ನೂ ಜಾಸ್ತಿ ಬೇಕು ಅಂದರೆ, ಯಾಕಂದರೆ ಇನ್ನೂ ಕುಕ್ ಆಗಬೇಕಲ್ವಾ, ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಅದರಿಂದ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಆಲ್ಮೋಸ್ಟ್ 1 ಲೀಟರ್ ಅಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು.
ಈಗ ಎಲ್ಲನೂ ಆ್ಯಡ್ ಮಾಡಾಗಿದೆ. ಇದು ಚೆನ್ನಾಗಿ ಕುಕ್ ಆಗೋವರೆಗೂ ಪ್ಲೇಟ್ ಕ್ಲೋಸ್ ಮಾಡಿಬಿಡೋಣ. ಪ್ಲೇಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಎಲ್ಲ ಚಿಕನ್ನಲ್ಲಿರೋ ಆಯಿಲೆಲ್ಲ ಬಿಟ್ಕೊಂಡಿದೆ. ನಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಸಪೋಸ್ ನಿಮಗೆ ನೋಡಿದರೆ ಗೊತ್ತಾಗಲಿಲ್ಲ ಅಂದರೆ ಒಂದು ಪೀಸ್ ಸೈಡಿಗೆ ತಗೊಂಡು ಟೇಸ್ಟ್ ಮಾಡಿ ನೋಡಿದರೆ ಅದು ಬೆಂದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇನ್ನೂ ಬೇಯಬೇಕನ್ನೋಗಿದ್ದರೆ ಇನ್ನೂ ಒಂದು 10 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ. ನಮಗಾದರೆ ಮುದ್ದೆ ಮತ್ತು ಅನ್ನಕ್ಕೆ ಸರ್ವ್ ಮಾಡೋದ್ರಿಂದ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಈ ಸಾಂಬಾರು ಇಡ್ಲಿ, ಪೂರಿ, ದೋಸೆಗೆಲ್ಲನೂ ಸೂಪರ್ ಕಾಂಬಿನೇಷನ್. ಇನ್ನೇನು ಸಾಂಬಾರು ಇನ್ನೊಂದು 5 ನಿಮಿಷದಲ್ಲಿ ಆಫ್ ಮಾಡಬೇಕನ್ನೋ ಟೈಮ್ನಲ್ಲಿ ಚಿಕನ್ ಮಸಾಲ ಒಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಯಾವುದೇ ಥರ ಗರಂ ಮಸಾಲ ಏನು ಯೂಸ್ ಮಾಡಲಿಲ್ಲ. ಮನೇಲಿ ಮಾಡಿರೋ ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಮಾಡಿರೋದಷ್ಟೇ. ಅಂದರೆ ಇದು ಇನ್ನೇನು 10 ಮಿನಿಟ್ಸಲ್ಲಿಯೇ ಸಾರು ಇಳಿಸ್ಕೋತೀವಿ ಅನ್ನೋ ಟೈಮಲ್ಲಿ ಆ್ಯಡ್ ಮಾಡಿದ್ರೆ ಘಮ ಚೆನ್ನಾಗಿರುತ್ತೆ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.